ಧರ್ಮಸ್ಥಳ ಫೈಲ್ಸ್ ಈಗ ಓಪನ್ ಮಾಡುವಂತಹ ಸಂದರ್ಭ. ಬಹಳಷ್ಟು ಜನಕ್ಕೆ ಧರ್ಮಸ್ಥಳ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದೇ ದೇವಸ್ಥಾನ. ಇದು ಊರಿನ ಕಥೆ, ಊರಲ್ಲಿ ಆಗಿರುವಂತಹ ಅನಾಹುತದ ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಈ ಕಥೆಯ ಬಗ್ಗೆ ಈಗ ಕೇಳಬೇಕು ಅಂತಂದರೆ ಅದು 20 ದಿನಗಳ ಹಿಂದೆ ಆರಂಭವಾಗಿದ್ದಿದ್ದು. ಅದು ಹೇಗೆ ಆರಂಭವಾಯಿತು ಅಂತಂದರೆ, ಒಬ್ಬ ವ್ಯಕ್ತಿ ಬಂದುಬಿಟ್ಟು ನಾನು ಇಂತಹ ಶವಗಳನ್ನು ಹೂತಿದ್ದೀನಿ, 100ಕ್ಕೂ ಅಧಿಕ ಶವಗಳನ್ನು ಹೂತು ಬಿಟ್ಟಿದ್ದೀನಿ, ಅದರಲ್ಲಿ ಹೆಣ್ಣುಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ, ಕೆಲವು ಅತ್ಯಾಚಾರನೂ ಆಗಿರ್ಬೋದು, ಕಥೆ ಚಿಕ್ಕ ಕೂಡ ಸಾಯಿಸಿರುವಂಥದ್ದು ಇರಬಹುದು. ಆ ಶವಗಳನ್ನು ನೋಡಿದಾಗ ನಂಗೆ ಹಂಗನ್ಸಿತ್ತು ಅಂತ ಹೇಳ್ತಾ ಇದ್ದಾರೆ. ಕೋರ್ಟಲ್ಲಿ ಹೋಗಿ ನ್ಯಾಯಾಧೀಶರ ಮುಂದೆಯೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿದರು. ತದನಂತರ ಆಗಿರುವಂಥ ಬೆಳವಣಿಗೆ, ಈಗ ಸರ್ಕಾರ ಈ ವಿಚಾರದಲ್ಲಿ SITಯನ್ನು ರಚನೆ ಮಾಡಿದೆ. 4 IPS ಆಫೀಸರ್ಸ್ಗಳನ್ನು ಇದಕ್ಕೆ ನೇಮಕ ಮಾಡಿದೆ. ಏನಾಗುತ್ತೆ ಹಾಗಿದ್ದಾಗ ಅನ್ನುವಂಥ ಪ್ರಶ್ನೆ ಇರುತ್ತೆ. ಕೋರ್ಟ್ನ ಅನುಮತಿಯನ್ನು SIT ಅವರು ಪಡ್ಕೊಂಡು ತದನಂತರ ಸ್ಥಳ ಮಹಜರನ್ನು ಮಾಡಬೇಕಾಗುತ್ತಾ, ಅಥವಾ SIT ಅವರಿಗೆ ಫುಲ್ ಪವರ್ ಇದ್ದು ಅವರೇ ಹೋಗಿ ಸ್ಥಳ ಮಹಜರನ್ನು ಅವನನ್ನು ಕರ್ಕೊಂಡು ಹೋಗಿ ಮಾಡಬಹುದಾ? ಮೂಳೆಗಳು ಸಿಕ್ಕರೂ ಕೂಡ ಇಮ್ಮಿಡಿಯೇಟ್ ಆಗಿ ಹೌದು ಅವನು ಹೇಳಿದ್ದೆ ಸತ್ಯ, ಎಲ್ಲವೂ ಕೂಡ ಮುಗಿದೋಯ್ತು ಅನ್ನುವಂಥ ಹೇಳೋ ಪರಿಸ್ಥಿತಿಗೂ ಕೂಡ ಬರೋದಿಲ್ಲ. ಯಾಕೆ ಅಂತ ಹೇಳೋದಾದ್ರೆ, ಈಗ ಸಿಗಬೇಕು ಅಂದರೆ 20 ವರ್ಷಗಳ ಹಿಂದೆ ಅವನು ಹೂತಿದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅಸ್ಥಿಪಂಜರಗಳು ಸಿಗಬಹುದು ಈಗ ಅಲ್ಲಿ ಸಿಕ್ಕರೆ. ಆ ಅಸ್ಥಿಪಂಜರಗಳ ವಿಚಾರದಲ್ಲಿ ನೀವು ಏನು ಕನ್ಕ್ಲೂಷನ್ಗೆ ಬರೋಕ್ಕಾಗತ್ತೆ ಅಂತಂದರೆ, ಚಾಕುವಿನಿಂದ ಏನಾದರೂ ಚುಚ್ಚಿದ್ದೇ ಆಗಿದ್ದಿದ್ರೆ, ಮೂಳೆಗಳ ಮೇಲೆ ಏನಾದರೂ ಮಾರ್ಕ್ ಇದ್ದರೆ ಅದು ಗೊತ್ತಾಗುತ್ತೆ. ಅದನ್ನು ಹೊರತುಪಡಿಸಿದರೆ ಮತ್ತೆ ಅದನ್ನು ಫಾರೆನ್ಸಿಕ್ಸ್ ಲ್ಯಾಬ್ನಲ್ಲಿ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅದಕ್ಕೆ ಮತ್ತೆ ಬಾಡಿ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ಒಂದು ಅಂದಾಜಿನಲ್ಲಿ, ಅದಕ್ಕೆ ಗ್ರಾಫಿಕ್ಸಲ್ಲಿ ಮಾಂಸವನ್ನು ತುಂಬಿ ಚರ್ಮವನ್ನು ಹಾಕಿ ಈ ಬಾಡಿಯಲ್ಲಿ ಹೀಗಿರಬಹುದು ಅಂತ ಹೇಳಿ ಒಂದು ಅಂದಾಜಿನಲ್ಲಿ ಒಂದು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾರೆ. ಆಗ ನಾಪತ್ತೆಯಾಗಿರುವಂಥವರ ಮುಖ ಜೊತೆಗೆ ಅದನ್ನು ಕಂಪೇರ್ ಮಾಡಿದಾಗ ತದನಂತರ ಅವ್ರ ಜೊತೆಗೆ ಅದನ್ನು DNA ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಮೂಳೆಯ ಮೂಲಕವಾಗಿ. ಬಹಳ ದೊಡ್ಡ ಪ್ರೊಸೀಜರ್, ಆದರೆ ಆರಂಭ ಅಂತೂ ಆಗಿದೆ. ಡೀಟೇಲ್ಸ್ ಇಲ್ಲಿದೆ. ಧರ್ಮಸ್ಥಳ ಫೈಲ್ಸ್, ದೇಶದಾದ್ಯಂತ ಕಂಪನ, ಸಮಾಧಿಯೊಳಗಿನ ಸತ್ಯ, ಭಾರೀ ಸಂಚಲನ, ಅಸ್ಥಿ ಪಂಜರಗಳ ನಿಗೂಢ ರಹಸ್ಯ, ಯಾವುದು ಸತ್ಯ ಯಾವುದು ಮಿಥ್ಯ, ಸತ್ಯ ಹೇಳುತ್ತಾ ಕಳೆಬರ, ವಿಶೇಷ ತನಿಖಾ ತಂಡ ರಚಿಸಿದ ಸರ್ಕಾರ, ಬೇಡದ ಕಾರಣಕ್ಕೆ ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ. ಧರ್ಮಸ್ಥಳ ಅರಣ್ಯ ಪ್ರದೇಶದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಎಂಬ ಪ್ರಕರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಿದೆ. IPS ಅಧಿಕಾರಿಗಳಾದ MN ಅನುಚೇತ್, ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ತನಿಖಾ ತಂಡದಲ್ಲಿದ್ದಾರೆ. ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದನ್ನು ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ DGP ಅವರೆಲ್ಲರೂ ಕೂಡ ಮಾತಾಡಿ ಆಯಿತು SITಗೆ ಕೊಡೋಣ, ತನಿಖೆ ಆಗಲಿ ಅಂತ ಹೇಳಿ ನಿನ್ನೆ ದಿವಸನೇ ಆದೇಶ ಹೊರಡಿಸಿದ್ದೇವೆ. DG ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ SITಯನ್ನು ಮಾಡಿದ್ದೇವೆ. ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದ್ದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ತಿಳಿಸಿದ್ದೇವೆ. ಡೆವಲಪ್ಮೆಂಟ್ಸನ್ನು ಪ್ರತಿ ಬಾರಿನೂ DG ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ವಿ, DGIGಗೆ. ಆಮೇಲೆ ಸರ್ಕಾರಕ್ಕೆ ಆನಂತರ ವರದಿಯನ್ನು ಕೊಟ್ಟು ಸದ್ಯಕ್ಕೆ SIT ಮಾಡಿದ್ದೇವೆ. ತನಿಖೆ ಪ್ರಾರಂಭ ಆಗುತ್ತೆ, ತನಿಖೆ ವರದಿ ಬರಲಿ, ಇದೆಲ್ಲ ಆಮೇಲೆ ಮಾತಾಡೋಣ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ತನಿಖೆಗೆ SITಯನ್ನು ರಚನೆ ಮಾಡಿರುವಂಥದ್ದು. ಇನ್ನೇನು ನಾಳೆಯಿಂದನೇ ತನಿಖೆ ಪ್ರಾರಂಭ ಆಗ್ತದೆ. ಪ್ರಾರಂಭವಾದ ಬಳಿಕ ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ರು ಮತ್ತು ಎಷ್ಟು ಶವಗಳ ಅಸ್ಥಿಪಂಜರಗಳು ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕೆಂದರೆ ಪ್ರಾಥಮಿಕ ಹಂತದ ತನಿಖೆಯನ್ನು ಈಗ SIT ಪ್ರಾರಂಭ ಮಾಡ್ತಾ ಇದೆ. SIT ಪ್ರಾರಂಭ ಮಾಡಿ ಮಾಹಿತಿಗಳನ್ನು ಕಲೆ ಹಾಕಬೇಕು. ಮಾಹಿತಿಗಳನ್ನು ಕಲೆ ಹಾಕಿ ಅನಾಮಧೇಯ ವ್ಯಕ್ತಿ, ಆತನ ಹೇಳಿಕೆ ಆದ ನಂತರ ಅಸ್ಥಿಪಂಜರಗಳನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು. ಆ ವಶಕ್ಕೆ ತೆಗೆದುಕೊಂಡ ಬಳಿಕ ಆ ಸಾವು ಯಾವ ರೀತಿಯಲ್ಲಿ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಈಗ SIT ಪಡೆದುಕೊಳ್ಬೇಕಿರೋಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣದ ತನಿಖೆ ಸಾಕಷ್ಟು ಕುತೂಹಲದ ಮಟ್ಟಕ್ಕೆ ಮತ್ತು ಕುತೂಹಲದ ಘಟ್ಟಕ್ಕೆ ಈಗ ತಲುಪಿರುವಂಥದ್ದು. ಗುಂಡಿಯೊಳಗೆ ಎಲುಬುಗೂಡು, ಹೊರಬರುತ್ತಾ ನಿಗೂಢ ಜಾಡು, ಹೇಳಿದ್ದೆಲ್ಲ ನಿಜವಾ ದೂರುದಾರ, ಏನದು ನಗ್ನ ಸತ್ಯದ ಪೂರ್ವಪರ. ಜೂನ್ 22ರಂದು ವಕೀಲರಾದ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದನ್ನು ಹಂಚಿಕೊಂಡಿದ್ರು. ವ್ಯಕ್ತಿಯೊಬ್ಬ ಶವವನ್ನು ಹೂತಿಟ್ಟ ಪ್ರಕರಣದ ಮಾಹಿತಿಯನ್ನ ಬಹಿರಂಗಗೊಳಿಸಿದ್ರು. ಓಜಸ್ವಿ ಗೌಡ ಮತ್ತು ಸಚಿನ್ S ದೇಶಪಾಂಡೆ ವಕೀಲರು. ದಿನಾಂಕ 22 ಜೂನ್ 2025.
ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನ ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ. ಇತ್ತೀಚೆಗೆ ಹೊರತೆಗೆದ ಕಳೆಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಸಾರ್ವಜನಿಕ ಮಾಹಿತಿಗಾಗಿ. ಇಂತಿ ಓಜಸ್ವಿಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ಗುಂಡಿಯೊಳಗೆ ಎಲಬುಗೂಡು. 1995ರಿಂದ 2014ರವರೆಗೆ ಧರ್ಮಸ್ಥಳದ ನೌಕರನಾಗಿದ್ದೆ. ನಾನು ಹಲವು ಶವಗಳನ್ನ ವಿಲೇವಾರಿ ಮಾಡಿದ್ದೇನೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು. ಇವೆಲ್ಲ ಅನಾಥ ಶವಗಳು ಅಂತ ನಾನು ಭಾವಿಸಿದ್ದೆ. ಆನಂತರ ನನಗೆ ಅನುಮಾನ ಬರೋದಕ್ಕೆ ಶುರುವಾಯಿತು. ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ವು. ಲೈಂಗಿಕ ಆಕ್ರಮಣ, ಹಿಂಸೆಯ ಕುರುಹುಗಳಿದ್ವು. ನಾನು ಪೊಲೀಸರಿಗೆ ಹೇಳಲು ಮುಂದಾದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಶವ ಹೂತಿಟ್ಟ ವಿಚಾರ ಬಯಲು ಮಾಡದಂತೆ ಬೆದರಿಸಿದ್ರು. ನಿನ್ನನ್ನು ಹೂತಾಕ್ತೇವೆ ಅಂತೇಳಿ ಬೆದರಿಕೆ ಹಾಕಿದ್ರು. ನಾನು ಜೀವ ಭಯದಿಂದ 11 ವರ್ಷಗಳ ಹಿಂದೆನೇ ಧರ್ಮಸ್ಥಳವನ್ನು ತೋರಿದೆ. ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ. ಕೊಲೆ ಪಾತಕರು, ಅತ್ಯಾಚಾರಿಗಳು ಯಾರೆಂದು ಗೊತ್ತಾಗಬೇಕು. ಹೂತು ಹಾಕಿರುವ ಸ್ಥಳವನ್ನು ತೋರಿಸಲು ನಾನು ಸಿದ್ಧ. ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ. ಈ ರೀತಿ ಪೊಲೀಸರಿಗೆ ಶವ ವಿಲೇವಾರಿ ಮಾಡಿದ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿದ್ದ. ಅಲ್ಲದೆ ಬೆಳತಂಗಡಿ ನ್ಯಾಯಾಲಯದಲ್ಲೂ ಕೂಡ ಈ ಸಂಬಂಧ ಹೇಳಿಕೆಯನ್ನು ದಾಖಲಿಸಿದ್ದ. ಮುಸುಕುದಾರಿಯಾಗಿ ಬಂದು ನ್ಯಾಯಾಧೀಶರ ಮುಂದೆ ಪ್ರಕರಣದ ವಿವರಣೆಯನ್ನು ಕೊಟ್ಟಿದ್ದ. ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಆ ವಿಚಾರವಾಗಿ SP ಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿಯಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ನಾವು SP ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇ ನೋಡಿ, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿಯೇ SP ನ ಭೇಟಿ ಮಾಡಕ್ಕೆ ಬಂದಿರೋಂಥದ್ದು. ನ್ಯಾಯಾಧೀಶರ ಮುಂದೆ BNS ಕಾಯ್ದೆ 184ರ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ ನಂತರ ಪ್ರಕರಣ ಇನ್ನಷ್ಟು ಕಾವೇರತೊಡಗಿತ್ತು. ಎಲ್ಲೆಡೆ ಶವವನ್ನು ಹೂತಿಟ್ಟ ವಿಚಾರವೇ ತೀವ್ರ ಚರ್ಚೆಗೂ ಗ್ರಾಸವಾಗಿತ್ತು. ಕೆಲ ಹಿರಿಯ ವಕೀಲರು, ನಿವೃತ್ತ ನ್ಯಾಯಾಧೀಶರು ಕೂಡ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ರು. ಕೆಲವರು ಮುಖ್ಯಮಂತ್ರಿಗಳನ್ನ ಖುದ್ದು ಭೇಟಿ ಮಾಡಿ ಆಗ್ರಹಿಸಿದ್ರು. ಅದರಂತೆ ಸರ್ಕಾರ SIT ರಚಿಸಿದೆ. ಹೂತಿಟ್ಟ ಹತ್ಯಾಕಾಂಡ ನಿಜವ? ಕಂಕಳಗಳ ಕರಾಳ ಕಥೆಗಳಿಗೆ ನಿಜಕ್ಕೂ ಆಧಾರ ಉಂಟಾ? ನೇತ್ರಾವತಿ ತೀರದ ಭಯಾನಕತೆಯ ವಾಸ್ತವತೆ ಏನು? ಈ ಎಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು SITಗೆ ಕೊಟ್ಟಿರುವಂಥದ್ದು. SIT ಸಮಗ್ರವಾದಂಥ ತನಿಖೆ ನಡೆಸಿ ಇದನ್ನು ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ SITಯ ತನಿಖೆಗೆ ಆರಂಭಗೊಳ್ಳುತ್ತೆ. ಜೊತೆಗೆ ಹೂತಿಟ್ಟ ಶವಗಳನ್ನು ತೆಗೆಯುವಂಥ ಪ್ರಕ್ರಿಯೆಗಳು ಆಗುತ್ತೆ. ಜೊತೆಗೆ ಆತನನ್ನು ವಿಚಾರಣೆಗೆ ಒಳಪಡಿಸಿ ಆತನನ್ನು ಕರ್ಕೊಂಡು ಬಂದು ಆತ ಹೇಳಿರುವಂಥ ಜಾಗದಲ್ಲಿ ಶವಗಳು ಇದ್ದರೆ ಅದನ್ನು ತೆಗೆಯುವಂಥ ಕೆಲಸ ಆಗುತ್ತೆ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ನೂರಾರು ಮೃತದೇಹಗಳು ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ತನಿಖೆ ಆರಂಭಗೊಂಡಿರುವಂಥದ್ದು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ TV.